ನಮಸ್ತೆ. 22/2/2026 ಭಾನುವಾರ. ಇವತ್ತು ಸೂರ್ಯೋದಯ 6:39, ಸೂರ್ಯ ಅಸ್ತಮನ ಸಂಜೆ 6:27. ಈ ದಿನದಲ್ಲಿ ಇರುವಂಥ ವಿಶೇಷಗಳು: ಪಂಚಮಿ ಅನ್ನುವ 5ನೇ ತಿಥಿ 11:09 AM ವರೆಗೂ ತಿಥಿ ಶುಭವಾಗಿದೆ. ಆನಂತರ ಬರೋದು ಷಷ್ಠಿ ವ್ರತವನ್ನು ಇವತ್ತು 11:10 ಮೇಲೆ ಪ್ರಾರಂಭಿಸಬಹುದು, ನಡೆಸಬಹುದು, ಆಚರಿಸಬಹುದು. ಇವತ್ತಿನ ನಕ್ಷತ್ರ ಅಶ್ವಿನಿ ನಕ್ಷತ್ರ ಸಂಜೆ 5:54 ಇದೆ. ಆನಂತರ ಭರಣಿ. ಅಶ್ವಿನಿ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಉಂಟು, ಆನಂದ ಉಂಟು. ಆನಂತರ ಪ್ರಾಣನಾಶ ಉಂಟು, ಮೃತ್ಯು ಇದೆ. ಆದ್ದರಿಂದಾಗಿ ಸಂಜೆ 5:54 ಮೇಲೆ ಶುಭವಲ್ಲ. ಇದನ್ನು ಖಂಡಿತ ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಿ. ಸಂಜೆಯ ಮೇಲೆ ಶುಭ ಇಲ್ಲ ಅಂತ ಅಂದ ಮೇಲೆ ಕಾರ್ಯಗಳು ಏನಾದ್ರು ಮಾಡೋದಾದರೆ ಇನ್ನೊಂದು ದಿನ ಮಾಡಿಕೊಳ್ಳೋಣ. ಹಾಗಾಗಿ ಸಂಜೆಯವರೆಗೂ ಶುಭ ಸಮಯವಾಗಿದೆ. ಅದರಲ್ಲೇ ಇವತ್ತಿನ ದಿನದಲ್ಲಿ ಒಳ್ಳೆಯ ಸಮಯವನ್ನು ನೋಡೋಣ. 100% ಶುಭ ಸಮಯಗಳು ಅಂತಂದರೆ 6:39 ಬೆಳಗ್ಗೆಯಿಂದ 7:50, 9:30 3ರಿಂದ 11:18, ಮಧ್ಯಾಹ್ನ 2:02 2:06 ಇದು 4 ನಿಮಿಷ ಮಾತ್ರನೇ ಸಮಯ ಇರೋದು. ಹಂಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ. ಅದರಲ್ಲೂ ಅದಕ್ಕೆ ನಾವು ಹೇಳಿದ್ದೀವಿ, ನಕ್ಷತ್ರ ಅಶ್ವಿನಿ ನಕ್ಷತ್ರ ಇರುವವರೆಗೂ ಶುಭವಾಗಿರುತ್ತದೆ ಅಂತ. ಆ ಅಶ್ವಿನಿ ನಕ್ಷತ್ರ ಮುಗಿಯೋ ಟೈಮ್ ಒಳಗಡೆ ಅಂತಂದರೆ ಸಂಜೆ 5:54 ಇರೋದರಿಂದ ಈಗ ನಾವು ಕೊಟ್ಟಿರುವಂಥ ಸಮಯವನ್ನು ನೀವು ಉಪಯೋಗಿಸಬಹುದು. ಅದರಲ್ಲೂ ನಾವು ಕೊಟ್ಟಿರುವಂಥ ಸಮಯದಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ಅಂತಂದರೆ ಪ್ರಾರಂಭ ಮಾಡೋದು ಅಂತ ಅರ್ಥ. ಪ್ರಾರಂಭ ಮಾಡಿದ ಮೇಲೆ ಏನೂ ತೊಂದರೆ ಇಲ್ಲ. ಆದ್ದರಿಂದ 2:02 2:06 ಶುಭವಾಗಿದೆ. ಮತ್ತು ಮಧ್ಯಾಹ್ನ 3:39 ಸಂಜೆ 4:51 ಶುಭವಾಗಿದೆ. ಇಲ್ಲಿಯವರೆಗೂ ಓಕೆ. ಆಮೇಲೆ ಎಮರ್ಜೆನ್ಸಿಗೆ ಮಾತ್ರ ಸಮಯ 6:29 10:59 ರಾತ್ರಿ, ಮತ್ತು ರಾತ್ರಿ 12:35 ರಾತ್ರಿ 1:59 ಇದೆಲ್ಲ ಎಮರ್ಜೆನ್ಸಿಗೆ. ಅರೆ ನಾವು ಕೊಟ್ಟಿರುವಂಥ ಸಮಯ 4:51 ಅಷ್ಟರಲ್ಲಿ ಮಾತ್ರನೇ ಇದು ಶುಭವಾಗಿರುತ್ತೆ ಅಂತ. ಮತ್ತು 100% ಅಶುಭ ಸಮಯವನ್ನು ನೋಡೋಣ. ಈ ದಿನ ಪ್ರಕಾರ ಇವತ್ತಿನ ದಿನದಲ್ಲಿ 7:52 9:31 ಶುಭವಾಗಿಲ್ಲ, ಮೃತ್ಯು. 11:20 ಮಧ್ಯಾಹ್ನ 1:22 ಮೃತ್ಯು. ಮಧ್ಯಾಹ್ನ 12:33 2:02 ಯಮಕಂಡ ಕಾಲವಿದೆ. ಮಧ್ಯಾಹ್ನ 2:06 ಮೇಲೆ 3:37 ನಕ್ಷತ್ರವೇ ವಿಷವಾಗುವ ಸಂಭವ. ಹಾಗಾಗಿ ಅಶ್ವಿನಿ ನಕ್ಷತ್ರದವರು ಗಮನ. ಚಿಕ್ಕದಾಗಿ ಒಂದು ಪರಿಹಾರ ಪೂಜೆ ಮಾಡಿಕೊಳ್ಳಿ. ಸಂಜೆ 4:53 ಮೇಲೆ ಸಂಜೆ 5:40 ಆದ ಸಮಯ ದುರ್ಮುಹೂರ್ತ. ಮತ್ತು ಸಂಜೆ 4:59 6:27 ರಾಹುಕಾಲ. ರಾತ್ರಿ 11:01 12:33 ವಿಷಕಾಲ. ಇದೆಲ್ಲ ಇನ್ನೂ ಅಧಿಕವಾಗಿ ದೋಷ ಕೊಡುತ್ತದೆ ನೈಟಲ್ಲಿ ಬರುವಂಥದ್ದು. ಇವತ್ತು ರಾತ್ರಿ 2:01 ಮೇಲೆ ಸಮಯ ಇದು ಅಶುಭವಾಗಿದೆ. ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.